जो कल की एक घटना हुई जम्मू एंड कश्मीर के अंदर एक जिले में, ये बहुत ही एक नागवार एक हादसा हुआ है, क्योंकि इसमें जान गई और एक जान चले गई। क्योंकि आने वाले जो ये टेररिज्म को प्रमोट कर रहे हैं, टेररिज्म के पीछे जो है कौन है, ये छुपूछ क्या है, प्रोपोगंडे के तहत क्या है चल रहा है। तो इसी के ये जो भी डेथ हुए, जो भी मारे गए, इनको क्या है हमारे सोशल डेमोक्रेटिक पार्टी ऑफ इंडिया की तरफ से एक हिम्मत देते हुए, जो भी इंतकाल करके उनके जो कंडेम करते हुए, टेररिज्म अटैक को कंडेम करते हुए, इस हमारा पार्टी का एक बेहतरीन प्रोटेस्ट हुआ है। इस प्रोटेस्ट के जरिए से हुकूमत को भी हम एक आग्रह करते हैं कि इसकी तहकीकात जल्द से जल्द की जाए और जो इसके पीछे कौन कौन है इनको जल्द से जल्द सजा दी जाए। क्योंकि इस्लाम भी कहता है एक जान पूरे आलम के एक को कत्ल करे सो पूरे आलम को कत्ल करे, ऐसा बोल के इस्लाम भी हमारा क्लियरली बोलता है। ऐसे इसमें हमें कंडेम करते हुए, जो भी इंतकाल हुए, जो भी शहीद हुए, उनको हमें कंडेम करते हुए मेरी बात को मैं खत्म करता हूँ। अस्सलाम वालेकुम, जय भीम। ಧನ್ಯವಾದಗಳು। ಈ ಒಂದು ಪ್ರತಿಭಟನೆ ನಮಸ್ಕಾರಗಳು। ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಭಾರತದ ನಿನ್ನೆ ನಡೆದಂತಹ ಕಾಶ್ಮೀರದಲ್ಲಿ ಈ ಒಂದು ಟೆರರಿಸ್ಟ್ ಅಟ್ಯಾಕ್ದ ಅಂಗವಾಗಿ ಮಾನವತೆಯ ಮೇಲೆ ದಾಳಿ, ಈ ಒಂದು ಅಂಗವಾಗಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಮೌನಾಚರಣೆ ಹಾಗೂ ಮೇಣದ ಬತ್ತಿ ಕ್ಯಾಂಡಲ್ ಮಾರ್ಚ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುತ್ತೇವೆ। ಈ ಪ್ರತಿಭಟನೆಯ ಅಂಗವಾಗಿ ಇವತ್ತಿನ ಈ ಒಂದು ಮೌನಾಚರಣೆಯ ಪ್ರತಿಭಟನೆಯ ಕೆಲ ಅನಿಸಿಕೆಗಳನ್ನು ಬಯಸಲಿಕ್ಕೆ ನಾನು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ಸೈಯದ್ ಸಲೀಂ ಖಾದ್ರಿ ಅವರಿಗೆ ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇನೆ। ಇವತ್ತಿನ ಸಂಜೆಯಲ್ಲಿ ನಾವು ಕೊಪ್ಪಳದ ಹೃದಯ ಭಾಗದಲ್ಲಿರುವಂತಹ ಅಶೋಕ ವೃತ್ತದಲ್ಲಿ ಮೊದಲನೇದಾಗಿ ಇದು ನಡೆದಿರುವಂತಹ ಭಯೋತ್ಪಾದಕ ಕೃತ್ಯ ನಮ್ಮ ದೇಶದ ಶಾಂತಿಯ ಮತ್ತು ಸ್ವರ್ಗ ಅನ್ನುವಂಥ ರಾಜ್ಯದಲ್ಲಿ, ಕಾಶ್ಮೀರ ರಾಜ್ಯದಲ್ಲಿ ನಿನ್ನೆ ಒಂದು ಗುಂಡಿನ ದಾಳಿಯಲ್ಲಿ ಸುಮಾರು 28 ನಮ್ಮ ದೇಶದ ಜನರ ಮೇಲೆ ದಾಳಿಯಾಗಿರುತ್ತದೆ। ಆ ದಾಳಿಯಲ್ಲಿ ಮೃತಪಟ್ಟಂತ 28 ಜನ ಆಗಿರ್ತಾರೆ। ಅದು ನಮ್ಮ ರಾಜ್ಯದಲ್ಲಿ ಸುಮಾರು 3 ರಿಂದ 4 ಜನ ಇದರಲ್ಲಿ ಮೃತಪಟ್ಟಿರುತ್ತಾರೆ। ಇದು ಒಂದು ಭಯೋತ್ಪಾದಕ ಚಟುವಟಿಕೆ ಅನ್ನಬಹುದು। ಇದು ಭಯೋತ್ಪಾದಕ ಚಟುವಟಿಕೆ ಈ ರಾಜ್ಯದ ಜನರು ಸಹಿಸಲ್ಲ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಮತ್ತು ಇವತ್ತಿನ ಪ್ರತಿಭಟನೆ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ। ನಾವು ಜಾತಿ, ಮತ, ಭೇದ ಮತ್ತು ಭಾಷೆ ಎಲ್ಲವನ್ನು ಮರೆತು ನಾವು ಒಂದಾಗಿ ಇದಕ್ಕೆ ಹೋರಾಡಬೇಕಾಗಿದೆ, ಒಗ್ಗೂಡಿ ಹೋರಾಡಬೇಕಾಗಿದೆ। ಇಂತಹ ಚಟುವಟಿಕೆಗಳಿಗೆ ಇದು ಕಡಿವಾಣ ಹಾಕುವ ಮೂಲಕ ಮುಂದಿನ ದಿನಮಾನಗಳಲ್ಲಿ ನಾವು ಇದನ್ನು ಖಂಡಿಸ್ತಾ ಬರ್ತಾ ಇದ್ದೇವೆ। ಯಾವುದೇ ಕಾರಣಕ್ಕೂ ಇಂಥವೆಲ್ಲ ಘಟನೆಗಳನ್ನು ನಡಿಬಾರ್ದು ಅಂತ ಹೇಳಿ ನಮ್ಮ ಕೇಂದ್ರ ಸರ್ಕಾರಕ್ಕೆ ನಾವು ಇವೆಲ್ಲ ಎಚ್ಚರಿಕೆ ಕೊಡ್ತಾ ಇದ್ದೇವೆ। ಇದು ಗೊತ್ತಿರಬೇಕು, ಇದು ಒಂದು ಇಂಟೆಲಿಜೆನ್ಸಿಯ ವೈಫಲ್ಯ ಇರಬಹುದು। ಇದು ನಮ್ಮ ದೇಶದಲ್ಲಿ ಎರಡನೇ ಬಾರಿ ಈ ತರ ಕೃತ್ಯ ನಡೆದಿದೆ। ಅಮಾಯಕ ಪ್ರವಾಸಿಗರ ಮೇಲೆ ಆಗಿರುವಂತ ದಾಳಿಯಾಗಿದೆ। ಇದು ನಾವು SDPI ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿಸ್ತಾ ಇದೆ। ಇದು ಒಂದು ಮಾನವನನ್ನು ಕೊಂದರೆ ಇಡೀ ಮಾನವಕ್ಕೆ ಕೊಲ್ಲುವಂತಾಗಿದೆ। ಇದಕ್ಕೆ ಯಾರು ಸಹಿಸಲ್ಲ। ಕಾರಣ ಇಷ್ಟೇ, ನಾವು ಬರುವಂತ ದಿನಮಾನಗಳಲ್ಲಿ ಇಂತಹ ಕೃತ್ಯಗಳನ್ನು ಕಂಡಿದ್ದಲ್ಲಿ ಕೂಡಲೇ ಅವರ ಮೇಲೆ ಕ್ರಮ ಆಗಬೇಕು। ಯಾರೇ ಇರಲಿ, ಈ ಭಯೋತ್ಪಾದಕರನ್ನು ನಾವು ಮೊಟ್ಟೆಗೊಳಿಸುವಂತ ಕೆಲಸ ಮಾಡಲೇಬೇಕಂತ ಹೇಳಿ ನನ್ನ ಮಾತುಗಳನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ। ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।